ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದು ಬಂದುಬಿಟ್ಟು ಐ ನೆಕ್ ಮತ್ತು ಪೈಪಿಂಗ್ ಕೊಟ್ಟು ಸ್ಟಿಚ್ ಮಾಡ್ತಾ ಇರುವಂಥದ್ದು. ತುಂಬಾ ಬ್ಯೂಟಿಫುಲ್ ಆಗಿದೆ. ಇದು ಐ ನೆಕ್ ಆಗಿರೋದ್ರಿಂದ ಮೇಲ್ಗಡೆಗೆ ನಾನು ಪೈಪಿಂಗ್ ಕೊಡ್ತಾಯಿದ್ದೀನಿ. ಪೈಪಿಂಗು ಮತ್ತು ಪ್ರಿನ್ಸ್ ಕಟ್ಟಲ್ಲಿ ಪೈಪಿಂಗು ಫುಲ್ಲು ಸ್ಲೀವ್ಸ್ಗೆ ಎಲ್ಲ ಪೈಪಿಂಗು ಥ್ರೆಡ್ ಪೈಪಿಂಗ್ ಕೊಟ್ಟು ಸ್ಟಿಚ್ ಮಾಡ್ತಾ ಇರುವಂಥದ್ದು. ಈ ರೀತಿ ಫಸ್ಟು ಲೈನಿಂಗೇನೆ ನಾವು ಥ್ರೆಡ್ ಪೈಪಿಂಗ್ನ ಅಟ್ಯಾಚ್ ಮಾಡ್ಕೋಬೇಕು. ಆಮೇಲೆ ಬ್ಲೌಸ್ ಪೀಸ್ ಮೇಲೆ ಇಟ್ಟು ಸ್ಟಿಚ್ ಮಾಡಿದ್ರೆ ಇನ್ನೌಟ್ ಮಾಡಿದಾಗ ನಮಗೆ ಮೇಲೆ ಸ್ಟಿಚಿಂಗ್ ಮಾಡಿರೋದು ಕಾಣಿಸಲ್ಲ. ಅಂದರೆ ಪೈಪಿಂಗ್ ಕೊಟ್ಟಿರೋದು ನೀಟಾಗಿ ಇನ್ನೌಟ್ ಆಗಿಬಿಡುತ್ತೆ, ಮೇಲ್ ಪೈಪಿಂಗ್ ಮಾತ್ರ ಕಾಣಿಸುತ್ತೆ. ಆ ಥರ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಈ ರೀತಿ ಸ್ಟಿಚಿಂಗ್ ಮಾಡ್ಕೋಬೇಕು. ಫಸ್ಟು ಲೈನಿಂಗ್ ಮೇಲೆ ಸ್ಟಿಚ್ ಮಾಡ್ಕೋಬೇಕು. ನೀವು ಇದೇ ಡಿಸೈನ್ ಅಂತಲ್ಲ, ಯಾವುದೇ ಶೇಪ್ ಆದ್ರೂ ಫಸ್ಟು ಲೈನಿಂಗ್ ಈ ಥರ ಅಟ್ಯಾಚ್ ಮಾಡಿಕೊಂಡು ಈಗ ಬ್ಲೌಸ್ ಪೀಸ್ ಮೇಲೆ ಇಟ್ಟು ನಾವೇ ಸ್ಟಿಚ್ ಮಾಡಿರ್ತೀವಿ ಅದ್ರ ಮೇಲೆ ಸ್ಟಿಚ್ ಮಾಡಿ. ಅಂದರೆ ಪೈಪಿಂಗ್ ಮೇಲೆ ಸ್ಟಿಚ್ ಮಾಡಬಾರ್ದು, ಅದ್ರ ಪಕ್ಕದಲ್ಲಿ ಹೇಗೆ ಸ್ಟಿಚ್ ಮಾಡಿರ್ತೀವಲ್ಲ ಅದೇ ರೀತಿ ಸ್ಟಿಚ್ ಮಾಡಿ. ಓಕೆನಾ? ಈ ರೀತಿ ಸ್ಟಿಚ್ ಮಾಡಿ ಅದನ್ನು ನೀವು ಇನ್ನೌಟ್ ಮಾಡ್ಕೋಬೋದು. ಎಕ್ಸ್ಟ್ರಾ ಪೀಸ್ ಕಟ್ ಮಾಡಿಬಿಟ್ಟು ಇನ್ನೌಟ್ ಮಾಡಿಕೊಂಡ್ರೆ ಆವಾಗ ನಿಮಗೆ ನೀಟಾಗಿ ಬರುತ್ತೆ ಪೈಪಿಂಗು. ನೀವು ಅರ್ಜೆಂಟಲ್ಲಿ ಸ್ಟಿಚ್ ಮಾಡಬೇಕು ಅಂದಾಗ ಈ ಥ್ರೆಡ್ ಪೈಪಿಂಗ್ನ ಯೂಸ್ ಮಾಡ್ಕೊಳ್ಳಿ. ಹೆಮ್ಮಿಂಗ್ ಮಾಡೋಷ್ಟಿರಲ್ಲ, ಮತ್ತು ಎಕ್ಸ್ಟ್ರಾ ಪೈಪಿಂಗು ಉಲ್ಟಾ ತಿರುಗಿಸಿ ಅದು ಮಾಡೋಷ್ಟಿರಲ್ಲ. ಸುಮ್ಮನೆ ಅಟ್ಯಾಚ್ ಮಾಡಿ ಉಲ್ಟಾ ತಿರುಗಿಸ್ಬಿಟ್ರೆ ನೀಟ್ ಫಿನಿಶಿಂಗ್ ಬಂದ್ಬಿಡುತ್ತೆ. ಓಕೆನಾ? ತುಂಬ ಈಸಿಯಾಗಿ ಮಾಡುವಂಥ ಮೆಥಡು ಅಂತಲೇ ಹೇಳ್ಬೋದು. ಬಿಗಿನರ್ಸ್ ಆದರೆ ಈ ಥರ ಸ್ವಲ್ಪ ಒಂದು ಸ್ಟಿಚ್ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಉಲ್ಟಾ ತಿರುಗಿಸ್ಬಿಟ್ರೂ ಆಗುತ್ತೆ. ಬಿಗಿನರ್ಸ್ ಆದರೆ ನಿಮಗೆ ಅದು ನೀಟಾಗಿ ಕುತ್ಕೋಬೇಕು ಅಂದರೆ ಈ ಥರ ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೊಳ್ಳಿ, ಇಲ್ಲ ಹಾಗೆ ಒಂದು ಉಲ್ಟಾ ತಿರುಗಿಸ್ಕೊಂಡು ನೀಟಾಗಿ ಸ್ಟಿಚ್ ಹಾಕ್ಕೋಬೋದು, ತೊಂದರೆ ಏನಿಲ್ಲ. ಇವಾಗ ಈ ರೀತಿ ತಿರುಗಿಸಿದ್ರೆ ಪೈಪಿಂಗು ನೀಟಾಗಿ ಬರುತ್ತೆ ನೋಡಿ. ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೊಂಡ್ರೆ ಆಯಿತು. ನಾನು ಆ್ಯಕ್ಚುಲಿ ಅದು ರೆಡಿಮೇಡ್ ಬ್ಲೌಸಲ್ಲೂ ಇದೇ ಥರ ಪೈಪಿಂಗ್ ಇತ್ತು, ಅದಕ್ಕೋಸ್ಕರ ಪೈಪಿಂಗ್ ಕೊಟ್ಟು ಸ್ಟಿಚ್ ಮಾಡ್ತಾಯಿದ್ದೀನಿ. ನೀಟಾಗಿ ಕಾಣಿಸ್ಲಿ ಅತೆಗೆ ಅದೇ ಥರ ಅಂದ್ಬಿಟ್ಟು ಅದರಲ್ಲಿ ಹೂವನೂ ಇತ್ತಲ್ಲ, ಸೇಮ್ ಅದೇ ಕಲರ್ ಪೈಪಿಂಗ್ ಇರೋದ್ರಿಂದ ಥ್ರೆಡ್ ಪೈಪಿಂಗು ಅದಕ್ಕೆ ಕೊಡ್ತಾಯಿದ್ದೀನಿ. ಮತ್ತು ಇದು ಕೆಳಗಡೆ ನಾನು ಆ್ಯಕ್ಚುಲಿ ಫಸ್ಟೇ ಕೊಡಬೇಕಿತ್ತು, ಅದು ಆಲ್ರೆಡಿ ಸ್ಟಿಚ್ ಮಾಡಿ ಇನ್ನೌಟ್ ಮಾಡಿಬಿಟ್ಟಿದ್ದೆ. ಮತ್ತು ಇವಾಗ ಉಲ್ಟಾ ತಿರುಗಿಸ್ಕೊಂಡು ಕೊಟ್ಟು ಇವಾಗ ಮಾಮೂಲಿ ಪೀಸ್ನ ಮೇಲಿಟ್ಟು ಸ್ಟಿಚ್ ಮಾಡಿ ಉಲ್ಟಾ ತಿರುಗಿಸ್ಕೋಬೇಕು. ಮೇಲೆ ಸ್ಟಿಚ್ ಮಾಡಿದಾಗಲೇ ಕೊಟ್ಟಿದ್ದರೆ ಅಷ್ಟು ಇದಾಗ್ತಿರಲಿಲ್ಲ. ನಾನು ಇನ್ನೌಟ್ ಮಾಡಿಬಿಟ್ಟಿದ್ನಲ್ಲ ಮೇಲ್ಗಡೆ ಅಂದ್ಬಿಟ್ಟು ಕೆಳಗಡೆ ಫಸ್ಟು ಉಲ್ಟಾ ತಿರುಗಿಸ್ಕೊಂಡು ಸ್ಟಿಚ್ ಮಾಡಿದೆ ನೋಡಿ. ಇವಾಗ ಒಳಗಡೆ ಪೈಪಿಂಗ್ ಇದೆ, ಮಧ್ಯದಲ್ಲಿ ಲೈನಿಂಗ್ ಇಟ್ಟು ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಓಕೆನಾ? ಈ ರೀತಿ ಮಾಮೂಲಿ ಲೈನಿಂಗ್ಗೆ ಸ್ಟಿಚ್ ಮಾಡಿದ್ನಲ್ಲ ಲೈನಿಂಗ್ ಮೇಲೆ ಪೈಪಿಂಗ್ನ ಅದ್ರ ಮೇಲೆ ಸ್ಟಿಚ್ ಮಾಡಿಕೊಂಡ್ರೆ ಆಯಿತು. ಓಕೆನಾ? ಅಂದರೆ ಇದೇನಾಗ್ಬಿಡುತ್ತೆ ಅಂದರೆ ನೀವು ಮೇನ್ ಪೀಸ್ನ ಕರೆಕ್ಟಾಗಿ ಇಟ್ಕೋಬೇಕು. ಅದೇನಾದರೂ ಸ್ವಲ್ಪ ಲೂಸ್ ಕೊಟ್ಟರೆ ಲೂಸ್ ಬಂದುಬಿಡುತ್ತೆ. ಅದನ್ನ ತಿರ್ಗಾ ನಾವು ಎಕ್ಸ್ಟ್ರಾ ಬಟ್ಟೆ ಕಟ್ ಮಾಡೋಕ್ಕೂ ಆಗೋಲ್ಲ, ಬಿಡೋಕ್ಕೂ ಆಗೋಲ್ಲ. ಅದೊಂದು ಪಾಯಿಂಟು ನೆನ್ಪಿಟ್ಕೊಳ್ಳಿ. ನೀವು ಇನ್ನೌಟ್ ಮಾಡುವಾಗ ಕೆಳಗಡೆ ಮತ್ತು ನೆಕ್ಕು ಇನ್ನೌಟ್ ಮಾಡಬೇಕಾದ್ರೆ ಕರೆಕ್ಟಾಗಿರಬೇಕು ಪೀಸು, ಮೇಲ್ಗಡೆ ಕೆಳಗಡೆ ಎರಡೂ, ಲೈನಿಂಗು ಮತ್ತು ಮೇನ್ ಪೀಸು. ಇವಾಗ ಮೇನ್ ಪೀಸ್ ಜಾಸ್ತಿ ತೊಗೊಂಡಿರ್ತೀವಲ್ಲ ಆ ಥರ ಎಲ್ಲ ತೊಗೋಬಾರ್ದು. ಕರೆಕ್ಟಾಗಿದ್ದರೆ ಎರಡೂ ಏನೂ ಆಗೋಲ್ಲ. ಇಲ್ಲ ಅಂದರೆ ಏನಾಗುತ್ತೆ, ಮೇಲೆ ಲೂಸ್ ಬಂದುಬಿಡುತ್ತೆ ನೀವೇನು ಹೆಚ್ಚು ಕಡಿಮೆ ತೊಗೊಂಡ್ರೆ. ಈ ರೀತಿ ಆಯಿತು. ಇವಾಗ ಸುತ್ತ ಸ್ಟಿಚ್ ಮಾಡ್ಕೋಬೇಕು ನೀಟಾಗಿ. ಇವಾಗ ಸುತ್ತ ಸ್ಟಿಚಿಂಗ್ ಹಾಕ್ಕೊಂಡಾದಮೇಲೆ ಎಕ್ಸ್ಟ್ರಾ ಬಟ್ಟೆ ಏನು ಬರುತ್ತೆ ಅದನ್ನು ಕಟ್ ಮಾಡಿ ತೆಗೆದುಬಿಡಬೇಕು. ಈ ರೀತಿ ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಈಗ ಈ ರೀತಿ ಎರಡೂ ಕಡೆಯೂ ಸ್ಟಿಚ್ ಮಾಡ್ಕೋಬೇಕು. ನಾವು ಕೆಳಗಡೆನೂ ಪೈಪಿಂಗ್ ಕೊಟ್ಟಿದ್ದೀವಿ, ನೆಕ್ಕಿಗೂ ಪೈಪಿಂಗ್ ಕೊಟ್ಟಿದ್ದೀವಿ. ಇದು ನೆಕ್ಕು ಫುಲ್ಲು ಕ್ಲೋಸ್ ನೆಕ್ ಬರುತ್ತೆ. ಐ ನೆಕ್ ಅಂದರೆ ಫುಲ್ಲು ಕ್ಲೋಸ್ ನೆಕ್ಕು, ಕಾಲರ್ ಒಂದು ಬರೋಲ್ಲ, ಫುಲ್ಲು ಐ ನೆಕ್ ಬರುತ್ತೆ, ಒಂಚೂರು ಓಪನ್ ಬರೋಲ್ಲ. ಇವಾಗ ಇದು ಎಕ್ಸ್ಟ್ರಾ ಬಟ್ಟೆನ ಈ ರೀತಿ ಕಟ್ ಮಾಡಿ ತೆಗೆದುಬಿಡಿ. ಈ ರೀತಿ ತೆಗೆದ್ರೆ ನೆಕ್ಕು ರೆಡಿ ಆಯಿತು. ಇವಾಗ ಇದಕ್ಕೆ ಡಾಟ್ ಪಾಯಿಂಟ್ ಇಟ್ಕೋಬೇಕು. ಶೋಲ್ಡರ್ ಮಧ್ಯೆ ಫೋಲ್ಡ್ ಮಾಡಿಕೊಂಡು ಡಾಟ್ ಪಾಯಿಂಟ್ ಇಟ್ಕೊಳ್ಳಿ ನೀಟಾಗಿ. ನನ್ನ ವೀಡಿಯೋನ ಅದಕ್ಕೆ ಫಾಸ್ಟ್ ಮಾಡಿಲ್ಲ, ಕಟ್ಟಿಂಗ್ ಮಾಡೋ ಹತ್ರ ಮಾತ್ರ ಫಾಸ್ಟ್ ಮಾಡಿದ್ದೀನಿ, ಸ್ಟಿಚಿಂಗ್ ಮಾಡೋಥವೆಲ್ಲ ಸ್ಲೋನೇ ಮಾಡಿದ್ದೀನಿ. ಇವಾಗ ಈ ರೀತಿ ಡಾಟ್ ಇಟ್ಕೊಂಡು ಎರಡೂ ಕಡೆಯೂ ಡಾಟ್ನ ಇಟ್ಕೊಂಡ್ರೆ ಆಯಿತು, ನೀಟಾಗಿ ಬರುತ್ತೆ ನೋಡಿ. ಈ ಥರ ಕೈಯೆಲ್ಲ ಥರ ಗೀಚ್ಕೊಂಡ್ರೆ ಇನ್ನೂ ನೀಟಾಗಿರುತ್ತೆ ಅದು. ಡಾಟು ಹಿಡಿದ್ಮೇಲೆ ಒಂದು ಸ್ವಲ್ಪ ಹಂಗೆ ಗೀಚ್ಬಿಡಿ, ತುಂಬ ನೀಟಾಗಿ ಕಾಣಿಸುತ್ತೆ ನೋಡಿ. ಇವಾಗ ಇದಕ್ಕೆ ಪೈಪಿಂಗ್ ಕೊಟ್ಕೋತಾ ಇದ್ದೀನಿ ನೆಕ್ಗೆ. ವಿ ನೆಕ್ಕಲ್ಲಿದೆ ಇದು. ಫಸ್ಟು ಲೈನಿಂಗ್ ಮೇಲೆ ಒಂದು ಪೈಪಿಂಗ್ನ ಸ್ಟಿಚ್ ಮಾಡ್ಕೊಂಬಿಡಿ. ಆಮೇಲೆ ಮಾಮೂಲಿ ಬ್ಲೌಸ್ ಪೀಸ್ ಮೇಲೆ ಇಟ್ಟು ಸ್ಟಿಚ್ ಮಾಡಿ ಇನ್ನೌಟ್ ಮಾಡಿದ್ರೆ ಅಲ್ಲಿಗೆ ನಿಮಗೆ ಪೈಪಿಂಗ್ದು ನೀಟಾಗಿ ಫಿನಿಶಿಂಗ್ ಬಂದ್ಬಿಡುತ್ತೆ. ಆಮೇಲೆ ಸಣ್ಣದಾಗಿರೋದ್ರಿಂದ ಒಂಥರ ನೋಡೋದಕ್ಕೂ ಲುಕ್ ಇರುತ್ತೆ, ಅಫಿಷಿಯಲ್ ಆಗಿರುತ್ತೆ. ಓಕೆನಾ? ಈ ರೀತಿ ಎರಡೂ ಪೀಸಿಗೂ ನಾನು ಥ್ರೆಡ್ ಪೈಪಿಂಗ್ನ ಸ್ಟಿಚ್ ಮಾಡ್ತಾಯಿದ್ದೀನಿ. ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಅಂದರೆ ಪೈಪಿಂಗ್ ಮೇಲೆ ದಾರದ ಮೇಲೆ ಬರಬಾರ್ದು, ಅದ್ರ ಪಕ್ಕನೇ ಬರಬೇಕು. ನಿಮ್ಗೇನಾದ್ರು ಕಷ್ಟ ಆಗುತ್ತೆ ಅನ್ನೋದಾದರೆ ಸಿಂಗಲ್ ಫುಟ್ ಯೂಸ್ ಮಾಡಿ. ಓಕೆನಾ?
ಇವಾಗ ಬ್ಲೌಸ್ ಪೀಸ್ ಇಟ್ಟು ಅದ್ರ ಮೇಲೆ ಲೈನಿಂಗ್ ಇಟ್ಟು ನಾವು ಆಲ್ರೆಡಿ ಸ್ಟಿಚ್ ಮಾಡಿರೋದ್ರಿಂದ ಕರೆಕ್ಟಾಗಿ ಅದ್ರ ಮೇಲೆ ಸ್ಟಿಚ್ ಮಾಡಿಕೊಂಡು ಇನ್ನೌಟ್ ಮಾಡಿ, ಆವಾಗ ನೀಟಾಗಿ ಬರುತ್ತೆ. ನಿಮಗೇನಾದರೂ ಕಷ್ಟ ಆಗುತ್ತೆ ಅನ್ನೋದಾದರೆ ಸಿಂಗಲ್ ಫ್ರೂಟ್ ಯೂಸ್ ಮಾಡಿ, ನೀಟಾಗಿ ಬರುತ್ತೆ. ಈ ರೀತಿ ಸ್ಟಿಚ್ ಮಾಡಿಕೊಂಡು ಎಕ್ಸ್ಟ್ರಾ ಬಟ್ಟೆ ಕಟ್ ಮಾಡಿಬಿಟ್ಟು ಇನ್ನೌಟ್ ಮಾಡ್ಕೊಳ್ಳಿ. ನಾನು ಆಗಲೇ ಹೇಳ್ದಾಗೆ ಬೇಕು ಅಂದರೆ ಲೈನಿಂಗ್ ಮೇಲೆ ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೊಳ್ಳಿ, ಇಲ್ಲ ಹಾಗೇನು ಸುಮ್ಮನೆ ತಿರುಗಿಸ್ಬಿಟ್ಟು ಒಂದು ಪಾಯಿಂಟ್ ಹೊಲಿಗೆ ಹಾಕಿದ್ರೂ ನಡೆಯುತ್ತೆ. ನೋಡಿ ಈ ರೀತಿ ಒಂದು ಹೊಲಿಗೆ ಹಾಕ್ಕೋಬೋದು, ಪಾಯಿಂಟ್ ಹೊಲಿಗೆನ. ಇಲ್ಲ ಬೇಡ ಅಂದರೆ ಹಾಗೆ ಉಲ್ಟಾ ತಿರುಗಿಸ್ಬಿಟ್ಟು ಒಂದು ಸ್ಟಿಚ್ ಮಾಡ್ಕೋಬೋದು. ಓಕೆನಾ? ಈ ರೀತಿ ಉಲ್ಟಾ ತಿರುಗಿಸ್ಬಿಟ್ಟು ಒಂದು ಸ್ಟಿಚ್ ಹಾಕಿ. ಇಷ್ಟೇ ನೋಡಿ, ಎಷ್ಟು ನೀಟಾಗಿ ಬರುತ್ತೆ ಅಂದರೆ ಅದು ಹತ್ರದಿಂದ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಅದು ಬ್ಲೌಸ್ ಪಿಲ್ಲು ಫ್ಲವರ್ ಥರ ಇರೋದ್ರಿಂದ ಅದು ಕಾಣಿಸ್ತಾ ಇಲ್ಲ. ಆ ಕಲರ್ ಫ್ಲವರ್ ಕಲರ್ ಇರೋದ್ರೆ ಒಂಥರ ಕ್ರೀಮ್ ಕಲರ್ ಇತ್ತು, ಅದನ್ನೇ ಕೊಟ್ಟಿದ್ದೀನಿ. ಒಂಥರ ಚೆನ್ನಾಗಿ ಕಾಣಿಸ್ತಾ ಇದೆ. ಈ ರೀತಿ ಕೊಟ್ಟರೆ ಆಯಿತು. ಇವಾಗ ಸುತ್ತ ಸ್ಟಿಚ್ ಮಾಡ್ಕೊಳ್ಳಿ. ಸುತ್ತ ಸ್ಟಿಚಿಂಗ್ ಹಾಕ್ಕೊಂಬಿಟ್ಟು ಆ ಎಕ್ಸ್ಟ್ರಾ ಬಟ್ಟೆ ಏನು ಬರುತ್ತೆ ಅದನ್ನ ಕಟ್ ಮಾಡಿ ತೆಗೆದುಬಿಡಿ. ಓಕೆನಾ? ಈ ರೀತಿ ಸುತ್ತ ಸ್ಟಿಚ್ ಮಾಡ್ಕೋಬೇಕು. ನಾವೇನು ಕಟ್ಟಿಂಗ್ ಮಾಡಿರ್ತೀವಿ ಕರೆಕ್ಟಾಗಿ ಅದಕ್ಕೆ ಇಟ್ಕೊಳ್ಳಿ, ಇಲ್ಲಾಂದರೆ ಒಂಚೂರು ಆ ಕಡೆ ಆದರೂ ಹೆಚ್ಚು ಕಡಿಮೆ ಆಗಿಬಿಡುತ್ತೆ ಅದು ಪೀಸು. ಓಕೆನಾ? ಈ ರೀತಿ ಸುತ್ತ ಸ್ಟಿಚಿಂಗ್ ಹಾಕ್ಕೊಂಡು ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡಿ ತೆಗೆದುಬಿಡಿ. ಈ ಥರ ಎರಡೂ ಕಡೆ ಫ್ರಂಟ್ ಪೀಸನ್ನು ರೆಡಿ ಮಾಡ್ಕೋಬೇಕು. ನೆಕ್ ಏನು ಸ್ಟಿಚ್ ಮಾಡೋ ಅವಶ್ಯಕತೆ ಇಲ್ಲ, ಪೈಪಿಂಗ್ ಕೊಟ್ಟಿರ್ತೀವಲ್ಲ, ಇನ್ನೌಟ್ ಮಾಡಿಬಿಟ್ರೆ ಆಯಿತು. ತುಂಬಾ ಈಸಿಯಾಗಿ ಸ್ಟಿಚ್ ಮಾಡ್ಕೋಬೋದು. ಯಾರಿಗಾದರೂ ಸ್ವಲ್ಪ ಚೆನ್ನಾಗಿ ಸ್ಟಿಚ್ ಮಾಡಿಕೊಡ್ಬೇಕು ಅಂದರೆ ಈ ಥರ ಪೈಪಿಂಗ್ ಯೂಸ್ ಮಾಡಿ. ಅಮೌಂಟು ಜಾಸ್ತಿ ಕೇಳ್ಬೋದು, ಒಂಥರ ಬ್ಯೂಟಿಫುಲ್ಲಾಗಿರುತ್ತೆ, ಒಂಥರ ಅಫಿಷಿಯಲಾಗಿರುತ್ತೆ. ಓಕೆನಾ? ನೀವು ಅರ್ಜೆಂಟ್ ಕೊಡಬೇಕು ಅಂದಾಗ ಈ ಥರ ಸ್ಟಿಚ್ ಮಾಡಿಕೊಡಿ, ನೋಡೋರ್ಗು ಚೆನ್ನಾಗಿ ಕಾಣಿಸುತ್ತೆ. ಆಮೇಲೆ ಫಿನಿಶಿಂಗ್ ನೀಟಾಗಿರುತ್ತೆ. ಆಮೇಲೆ ಅಮೌಂಟ್ ಜಾಸ್ತಿ ಕೇಳಿದ್ರೂ ಸ್ವಲ್ಪ ಕೊಡೋ ಥರನೇ ಕಾಣಿಸುತ್ತೆ ಇದು. ಓಕೆನಾ? ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಎರಡೂ ಪೀಸನ್ನು ಕೂಡ ಅದೇ ರೀತಿ ಸ್ಟಿಚ್ ಮಾಡಿ ಎಕ್ಸ್ಟ್ರಾ ಬಟ್ಟೆ ಕಟ್ ಮಾಡಿದ್ರೆ ನಮಗೆ ಫ್ರಂಟ್ ಪೀಸ್ ರೆಡಿ ಆಯಿತು. ಇದಕ್ಕೆ ಇನ್ನೊಂದು ಪೀಸ್ ಅಟ್ಯಾಚ್ ಮಾಡಬೇಕಲ್ವ, ಅದು ರೆಡಿ ಮಾಡ್ಕೋಬೇಕು. ಮತ್ತು ಇದಕ್ಕೆ ಈ ಪೈಪಿಂಗ್ ಕೊಟ್ಬಿಡ್ಬೇಕು. ಇಲ್ಲಿ ಆಲ್ರೆಡಿ ಸ್ಟಿಚಿಂಗ್ ಮಾಡೋಕ್ಕೆ ಮುಂಚೆನೇ ಪೈಪಿಂಗ್ನ ಅಟ್ಯಾಚ್ ಮಾಡ್ಕೊಂಬಿಡ್ಬೇಕು. ಇದು ಪ್ರಿನ್ಸ್ ಕಟ್ಗೆ ನಾವಿಲ್ಲಿ ಆಲ್ರೆಡಿ ಪೈಪಿಂಗ್ನ ಅಟ್ಯಾಚ್ ಮಾಡಿಕೊಂಡು ಇನ್ನೊಂದು ಪೀಸ್ ರೆಡಿ ಮಾಡ್ಕೊಂಡು ಅದ್ರ ಮೇಲೆ ಇಟ್ಟು ಸ್ಟಿಚ್ ಮಾಡ್ಕೊಳ್ಳೋದು. ಫಸ್ಟ್ ಇದಕ್ಕೆ ಪೈಪಿಂಗ್ ಅಟ್ಯಾಚ್ ಮಾಡ್ಕೊಂಬಿಡೋಣ. ಇದಕ್ಕೆ ಆಪ್ಷನಲ್ಲು, ನೀವು ಕೊಟ್ಟರೆ ಕೊಡ್ಬೋದು, ನಾನು ಕೊಡ್ತಾ ಇದ್ದೀನಿ. ನೀವು ಇಲ್ಲ ಅಂದ್ರೂ ಕೂಡ ಹಾಗೇನೂ ಸ್ಟಿಚ್ ಮಾಡ್ಕೋಬೋದು, ಪೈಪಿಂಗ್ ಕೊಡಲೇಬೇಕು ಅಂತ ಏನಿಲ್ಲ. ನಾನು ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ ಅಂದ್ಬಿಟ್ಟು, ನೀವು ಆಲ್ರೆಡಿ ರೆಡಿಮೇಡ್ ಬ್ಲೌಸಲ್ಲೆಲ್ಲ ನೋಡಿರ್ತಾರಲ್ಲ, ಸೇಮ್ ಹಂಗೆ ಕಾಣಿಸುತ್ತೆ. ರೆಡಿಮೇಡ್ ಬ್ಲೌಸ್ ಆಲ್ಮೋಸ್ಟ್ ಈ ಥರ ಪೈಪಿಂಗ್ ಎಲ್ಲ ಕೊಟ್ಟಿರ್ತಾರೆ, ಇಲ್ಲಿ ಕೆಳಗಡೆ ಹಿಂದೆ ಮುಂದೆ ಎಲ್ಲ. ನಾನು ಆ ಥರ ಇರಲಿ ಅಂತ ಸ್ವಲ್ಪ ಪೈಪಿಂಗ್ನ ಅದಕ್ಕೆ ಕೆಳಗಡೆಗೂ ಸೊಂಟದ ಹತ್ರನೂ ಕೊಟ್ಟೆ, ನೆಕ್ಕಿಗೂ ಕೊಟ್ಟಿದ್ದೀನಿ, ಮುಂದೆಗೊಂದು ಕೊಟ್ಟಿಲ್ಲ ನಾನು. ಓಕೆನಾ? ಈ ಥರ ಎಲ್ಲದಕ್ಕೂ ಪ್ರಿನ್ಸ್ ಕಟ್ಗೂ ಕೊಟ್ಟರೆ ಒಂಥರ ಚೆನ್ನಾಗಿರುತ್ತೆ ಅಂತ. ನಿಮಗೆ ಬೇಕು ಅಂದರೆ ಕೊಡ್ಬೋದು, ಇಲ್ಲ ಅಂದರೆ ಅದನ್ನ ಸ್ಕಿಪ್ ಮಾಡ್ಬೋದು, ತೊಂದರೆ ಏನಿಲ್ಲ. ಇವಾಗ ಇನ್ನೊಂದು ಪೀಸ್ ಇತ್ತಲ್ಲ, ಇವಾಗ ಇದೇನು ಇನ್ನೌಟ್ ಮಾಡೋ ಅಷ್ಟಿಲ್ಲ, ಸುತ್ತ ಸ್ಟಿಚಿಂಗ್ ಹಾಕ್ಕೊಳ್ಳೋದಷ್ಟೇ. ಎರಡು ಕಡೆ ಪೀಸನ್ನು ನೀಟಾಗಿ ಇಟ್ಕೊಂಡು ಸುತ್ತ ಸ್ಟಿಚ್ ಹಾಕ್ಕೊಳ್ಳಿ. ಸುತ್ತ ಸ್ಟಿಚ್ ಹಾಕ್ಕೊಂಡು ಆ ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡಿಬಿಟ್ರೆ ಇದು ರೆಡಿ ಆಗುತ್ತೆ. ಆಮೇಲೆ ಇದರಲ್ಲಿ ನ್ಯಾಚ್ ಹಾಕಿರ್ತೀವಲ್ಲ ಮಧ್ಯ, ಅದು ಕರೆಕ್ಟಾಗಿ ತೊಗೋಬೇಕಾಗಿರೋದು ನಾವು ಪಾಯಿಂಟು. ಇದು ಸುತ್ತ ಸ್ಟಿಚಿಂಗ್ ಹಾಕ್ಕೊಂಡು ನಾವು ಆಲ್ರೆಡಿ ಇವಾಗ ಪ್ರಿನ್ಸ್ ಕಟ್ಗೆ ಪೈಪಿಂಗ್ ಅಟ್ಯಾಚ್ ಮಾಡಿದ್ವಲ್ಲ, ಅಲ್ಲಿ ಮಧ್ಯ ನ್ಯಾಚ್ ಹಾಕಿರ್ತೀವಲ್ಲ ಅದು ಮಾರ್ಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಇದಕ್ಕೂ ನ್ಯಾಚ್ ಹಾಕಿರ್ತೀವಲ್ಲ ಅದನ್ನು ಕರೆಕ್ಟಾಗಿ ಮಧ್ಯದಲ್ಲಿ ಇಟ್ಕೊಳ್ಳಿ. ಈ ರೀತಿ ಬಂತು ನೋಡಿ. ಇವಾಗ ಇದನ್ನು ಮಧ್ಯದಲ್ಲಿ ಕರೆಕ್ಟಾಗಿ ನ್ಯಾಚ್ ಹಾಕಿರ್ತೀವಲ್ಲ ಅಲ್ಲಿ ಇಟ್ಟು ಸ್ಟಿಚ್ ಮಾಡ್ಕೊಳ್ಳಿ. ಫಸ್ಟು ಒಂದು ಕಡೆ ಸ್ಟಿಚ್ ಮಾಡಿ ಆಮೇಲೆ ಇನ್ನೊಂದು ಕಡೆ ಸ್ಟಿಚ್ ಮಾಡ್ಕೊಳ್ಳಿ. ಆವಾಗ ಪೈಪಿಂಗು ನೀಟಾಗಿ ಬರಬೇಕು, ಬಟ್ಟೆನೂ ನೀಟಾಗಿ ಕೂತ್ಕೋಬೇಕು, ಅದು ಗಮನದಲ್ಲಿ ಇಟ್ಕೊಳ್ಳಿ. ಯಾಕೆಂದರೆ ನೀವೇನು ತುದಿಗೆ ಹಾಕಿದ್ರೆ ಓಪನ್ ಆಗಿಬಿಡುತ್ತೆ ಅದು. ಪೈಪಿಂಗ್ ಕೊಡೋಕ್ಕೆ ಹೋಗಿ ನೀವು ಈ ಬಟ್ಟೆನ ತುದಿಗೆ ಕೊಟ್ಟರೆ ಸ್ಟಿಚ್ ಮಾಡಿದ್ರೆ ಓಪನ್ ಆಗಿಬಿಡುತ್ತೆ. ಅದಕ್ಕೆ ಕರೆಕ್ಟಾಗಿ ಆ ಪೈಪಿಂಗು ಈ ಬಟ್ಟೆ ನೀಟಾಗಿ ಕೂತ್ಕೋಬೇಕು. ಆ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಇವಾಗ ಇದ್ರ ಮೇಲೆ ಒಂದು ಪಾಯಿಂಟ್ ಹೊಲಿಗೆ ಹಾಕಿದ್ರೆ ನಿಮಗೆ ಪ್ರಿನ್ಸ್ ಕಟ್ಟಲ್ಲೂ ಪೈಪಿಂಗ್ ಕೊಟ್ಟಿದ್ದಾಯಿತು ನೋಡಿ. ಈ ರೀತಿ ಒಂದು ಪಾಯಿಂಟ್ ಹೊಲಿಗೆ ಹಾಕಿದ್ರೆ ನೀಟಾಗಿ ಕೂತ್ಕೊಳ್ಳುತ್ತೆ. ಕಪ್ಸ್ ಆಗಲಿ ಪೈಪಿಂಗ್ ಆಗಲಿ ನೀಟಾಗಿ ಕಾಣಿಸುತ್ತೆ. ಓಕೆನಾ? ನೋಡಿ ಎಷ್ಟು ನೀಟಾಗಿ ಬಂತು. ಹೀಗೆ ಎರಡು ಪೀಸನ್ನು ಕೂಡ ಅದೇ ರೀತಿ ಸ್ಟಿಚ್ ಮಾಡ್ಕೋಬೇಕು. ಈ ಥರ ಪೈಪಿಂಗ್ ಕೊಡೋದ್ರಿಂದ ನಿಮಗೆ ಬೇಗನೂ ಆಗುತ್ತೆ, ಫಿನಿಶಿಂಗು ನೀಟಾಗಿ ಕಾಣಿಸುತ್ತೆ. ನಿಮಗೆ ರೆಡಿಮೇಡ್ ಥರನೇ ಕಾಣಿಸುತ್ತೆ. ರೆಡಿಮೇಡ್ ಬ್ಲೌಸ್ಗಳು ಇರುತ್ತಲ್ಲ ಆ ಥರನೇ ಫೀಲ್ ಕೊಡುತ್ತೆ. ಆಮೇಲೆ ನಾವು ಸ್ಟಿಚ್ ಮಾಡಿದ್ರೆ ಇನ್ನೂ ಫಿನಿಶಿಂಗ್ ನೀಟಾಗಿ ಬರುತ್ತೆ. ಓಕೆನಾ? ಇವಾಗ ಈ ರೀತಿ ಈ ಕಡೆ ಪೀಸನ್ನು ರೆಡಿ ಮಾಡಿಕೊಂಡ್ರೆ ಆಯಿತು. ಇವಾಗ ಈ ರೀತಿ ಸ್ಟಿಚ್ ಮಾಡಿಕೊಂಡು ಫ್ರಂಟ್ ಪೀಸ್ನ ಮತ್ತು ಇವಾಗ ಕೆಳಗಡೆಗೆ ಪಟ್ಟಿ ಕೊಡಬೇಕು. ಇದಕ್ಕೆ ಎಕ್ಸ್ಟ್ರಾ ಲೈನಿಂಗ್ ಬಟ್ಟೆ ಕಟ್ ಮಾಡಿಕೊಂಡು
ಕೆಳಗಡೆಗೆ ಪಟ್ಟಿ ಅಟ್ಯಾಚ್ ಮಾಡ್ಕೋಬೇಕು. ಆವಾಗ ಫಿನಿಶಿಂಗ್ ಆಗುತ್ತೆ. ನೋಡಿ ನೀಟಾಗಿ ರೆಡಿ ಆಯಿತು. ಪ್ರಿನ್ಸ್ ಕಟ್ಟಲ್ಲೂ ಪೈಪಿಂಗು, ವಿ ನೆಕ್ಕು, ಪ್ರಿನ್ಸ್ ಕಟ್ಟು, ಕ್ಲೋಸ್ ನೆಕ್ಕು. ಈ ಬ್ಲೌಸಲ್ಲಿ ಇಷ್ಟು ಥರ ಇದೆ. ಕ್ಲೋಸ್ ನೆಕ್ ಇದೆ, ವಿ ನೆಕ್ ಇದೆ, ಪ್ರಿನ್ಸ್ ಕಟ್ ಇದೆ, ಫುಲ್ ನೆಕ್ ಇದೆ. ನೋಡಿ ಈ ರೀತಿ ಬಂತು. ಇದಕ್ಕೆ ಲೈನಿಂಗ್ ಸ್ವಲ್ಪ ಇತ್ತು, ಅದು ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ಇದನ್ನು ಕೆಳಗಡೆಗೆ ಪೀಸ್ ಕೊಡೋಕ್ಕೆ, ಫ್ರಂಟ್ ಪೀಸ್ಗೆ ಕೊಟ್ಟು ಅಟ್ಯಾಚ್ ಮಾಡಿದ್ರೆ ಫ್ರಂಟ್ ಪೀಸ್ ರೆಡಿ ಆಗುತ್ತೆ. ನಾನು ಇಲ್ಲಿಗೆ ಲೈನಿಂಗ್ ಕೊಟ್ಟಿಲ್ಲ, ಇದು ಪೈಪಿಂಗ್ ಕೊಟ್ಟಿಲ್ಲ, ಫ್ರಂಟಿಗೆ ಮಾತ್ರ ಪ್ರಿನ್ಸ್ ಕಟ್ ಕೊಟ್ಟಿದ್ದೀನಲ್ಲ ಅಂದ್ಬಿಟ್ಟು ಇಲ್ಲಿ ಕೊಟ್ಟಿಲ್ಲ. ಇವಾಗ ಈ ರೀತಿ ಸ್ಟಿಚ್ ಮಾಡಿಕೊಂಡು ನಾನು ಸ್ಟಿಚ್ಚೇ ಮಾಡಿಬಿಟ್ಟೆ, ಪೈಪಿಂಗ್ ಏನು ಇದು ಎಮ್ಮಿಂಗ್ ಏನು ಬೇಡ ಅಂದ್ಬಿಟ್ಟು ಈ ರೀತಿ ಪಾಯಿಂಟ್ ಹೊಲಿಗೆ ಹಾಕ್ಕೊಂಡು ಮತ್ತೆ ಅದನ್ನ ಉಲ್ಟಾ ತಿರುಗಿಸ್ಬಿಟ್ಟು ಸ್ಟಿಚ್ ಮಾಡಿಬಿಡಿ. ಈ ರೀತಿ ಸ್ಟಿಚ್ ಮಾಡಿಕೊಂಡ್ರೆ ಆಯಿತು. ತುಂಬ ನೀಟಾಗಿ ಕಾಣಿಸುತ್ತೆ. ಫಿನಿಶಿಂಗು ಅಷ್ಟೇ. ಇದು ಬಂದ್ಬಿಟ್ಟು ಅಳತೆ ಬಂದ್ಬಿಟ್ಟು ಅವರು ನನಗೆ ಸ್ವಲ್ಪ ಟೈಟ್ ಮಾಡಿ ಅಂತ ಹೇಳಿದರು ರೆಡಿಮೇಡ್ ಬ್ಲೌಸ್ನ. ನಾನು ಹಂಗೆ ಅಳತೆಲೆಲ್ಲ ಹಂಗೆ ತೊಗೊಂಡ್ಬಿಟ್ಟಿದ್ದೆ. ಆಮೇಲೆ ಅದು ಬರ್ದಿರೋದು ಸಿಕ್ತು. ಆವಾಗ ನಾನು ಸ್ವಲ್ಪ ಕಡಿಮೆ ಮಾಡಿ ಒಂದೊಂದು ಇಂಚ್ ಹಿಡೀರಿ ಅಂತ ಹೇಳಿದರು ಆ ಕಡೆ ಈ ಕಡೆ. ಹಿಡಿದುಬಿಟ್ಟು ಇದನ್ನು ಸ್ಟಿಚ್ ಮಾಡಿದ್ದೀನಿ. ಏನೂ ಮಾಡೋಕ್ಕಾಗಲ್ಲ ಒಂದೊಂದು ಸಲ ಆ ಥರ ಆದಾಗ. ಅದು ಆ್ಯಕ್ಚುಲಿ ರೆಡಿಮೇಡ್ ಬ್ಲೌಸ್ ಅದು. ಆಮೇಲೆ ಅದನ್ನು ಸ್ಟಿಚ್ ಮಾಡಿ ಮತ್ತೆ ಆಮೇಲೆ ಇದನ್ನು ಸ್ಟಿಚ್ ಮಾಡಿದ್ದು. ಇವಾಗ ಇದು ರೆಡಿ ಆಯಿತು. ಕೆಳಗಡೆ ನೀಟಾಗಿ ಫೋಲ್ಡ್ ಮಾಡ್ಕೊಂಬಿಟ್ರೆ ಎರಡೂ ಕಡೆ ಪೀಸನ್ನು ಆಯಿತು. ಎಮ್ಮಿಂಗ್ ಏನು ಮಾಡೋದು ಅಷ್ಟೆಲ್ಲ ಸ್ಟಿಚಿಂಗ್ ಮಾಡಿಕೊಂಡ್ರೆ ಸಾಕು. ಈ ರೀತಿ ಸ್ಟಿಚಿಂಗ್ ಆಯಿತು. ಮತ್ತು ಇವಾಗ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಅಟ್ಯಾಚ್ ಮಾಡ್ಕೋಬೇಕು. ಮಾಮೂಲಿ ಒಂದು ಕಡೆ ಸಿಂಗಲ್ ಪಟ್ಟಿ, ಒಂದು ಕಡೆ ಡಬಲ್ ಪಟ್ಟಿ. ಕೆಳಗಡೆ ಪೀಸ್ ಯಾವಾಗಲೂ ಕೊಟ್ಬಿಟ್ಟು ಆಮೇಲೆ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಕೊಡಿ. ಇದು ರೆಡಿ ಆಯಿತು. ಬೇಕು ಅನ್ನೋರೊಬ್ಬರು ಎಮ್ಮಿಂಗು ಮಾಡ್ತಾರೆ. ನಾನು ಮುಂದೆ ಫ್ರಂಟ್ಗಲ್ವಾ ಏನಷ್ಟು ಎಮ್ಮಿಂಗ್ ಬೇಡ ಅನ್ನಿಸ್ತು, ಅದಕ್ಕೆ ಸ್ಟಿಚಿಂಗೇ ಮಾಡಿದ್ದೀನಿ. ಈ ರೀತಿ ರೆಡಿ ಆಯಿತು. ಫ್ರಂಟ್ ಪೀಸ್ ಎರಡೂ ನೋಡಿ ಈ ರೀತಿ ಬಂತು. ಇವಾಗ ಇದಕ್ಕೆ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಅಟ್ಯಾಚ್ ಮಾಡ್ಕೊಳ್ಳೋಣ. ಸಿಂಗಲ್ ಪಟ್ಟಿ ಒಂದು ಸಲ ಫೋಲ್ಡ್ ಮಾಡ್ಕೊಂಬಿಡಿ. ಡಬಲ್ ಪಟ್ಟಿಗಾದರೆ ಬ್ಲೌಸ್ ಪೀಸ್ನ ಇಟ್ಟು ಸ್ಟಿಚ್ ಮಾಡ್ಕೋಬೇಕು. ಈ ರೀತಿ ಬ್ಲೌಸ್ ಪೀಸ್ ಇಟ್ಟು ಅದ್ರ ಮೇಲೆ ಲೈನಿಂಗ್ ಇಟ್ಟು ಸ್ಟಿಚ್ ಮಾಡಿಕೊಂಡು ಆಮೇಲೆ ಒಂದು ಸೈಡ್ ಫೋಲ್ಡ್ ಮಾಡ್ಕೊಳ್ಳಿ. ಇದು ಡಬಲ್ ಪಟ್ಟಿ. ಈ ರೀತಿ ರೆಡಿ ಆಯಿತು. ಇವಾಗ ಈ ಕಡೆ ಒಂದು ಸೈಡ್ ಫೋಲ್ಡ್ ಮಾಡ್ಕೊಂಬಿಟ್ಟು ಆಮೇಲೆ ಬ್ಲೌಸ್ ಪೀಸ್ ಮೇಲೆ ಇಟ್ಟು ಸ್ಟಿಚ್ ಮಾಡ್ಕೊಳ್ಳಿ. ನಿಮಗೆ ಬ್ಲೌಸಲ್ಲಿ ಯಾವ ಕಡೆ ಇರುತ್ತೆ, ಸಿಂಗಲ್ ಪಟ್ಟಿ ಯಾವ ಕಡೆ ಇರುತ್ತೆ, ಡಬಲ್ ಪಟ್ಟಿ ಯಾವ ಕಡೆ ಇರುತ್ತೆ ಅಂತ ನೋಡ್ಕೊಳ್ಳಿ. ಒಂದು ಸಲ ನೋಡಿಕೊಂಡು ಸ್ಟಿಚ್ ಮಾಡಿ. ಒಬ್ಬೊಬ್ಬರಿಗೆ ಎಡಗಡೆನೇ ಇರಬೇಕು, ಬಲಗಡೆನೇ ಇರಬೇಕು ಅಂತೆಲ್ಲ ಕೇಳ್ತಾರೆ. ಹಂಗಾಗಿ ನಿಮ್ಮ ಅಳತೆ ಬ್ಲೌಸಲ್ಲಿ ಹೇಗಿರುತ್ತೆ ಅನ್ನೋದನ್ನು ನೋಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಇದು ಸಿಂಗಲ್ ಪಟ್ಟಿ. ಇದು ಒಳಗಡೆ ಫೋಲ್ಡಿಂಗ್ ಹೋಗುತ್ತೆ. ಇವಾಗ ಇದನ್ನು ನೀಟಾಗಿ ಫೋಲ್ಡ್ ಮಾಡಿ ಒಳಗಡೆಗೆ ಸ್ಟಿಚ್ ಮಾಡೋದು. ನೋಡಿ ಇಷ್ಟೇ. ಈ ರೀತಿ ಸ್ಟಿಚ್ ಮಾಡಿಕೊಂಡ್ರೆ ರೆಡಿ ಆಯಿತು. ಓಕೆನಾ? ಇವಾಗ ಡಬಲ್ ಪಟ್ಟಿ ಸ್ಟಿಚ್ ಮಾಡ್ಕೊಳ್ಳೋಣ. ಈಗ ಡಬಲ್ ಪಟ್ಟಿ ಬಂದುಬಿಟ್ಟು ಮೇಲ್ಗಡೆ ಫೋಲ್ಡಿಂಗ್ ಬರುತ್ತೆ, ಅಂದರೆ ಐ ಮಾಡ್ಕೋಬೇಕು ನಾವೇ. ಈ ರೀತಿ ಫಸ್ಟು ಸ್ಟಿಚ್ ಮಾಡ್ಕೊಳ್ಳಿ. ಈ ರೀತಿ ಸ್ಟಿಚ್ ಮಾಡಿಕೊಂಡು ಮತ್ತೆ ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೊಳ್ಳಿ. ಈ ಪಾಯಿಂಟ್ ಹೊಲಿಗೆ ಹಾಕ್ಕೊಂಡಾದ್ಮೇಲೆ ಆ ಕಡೆ ಈ ಕಡೆ ಫೋಲ್ಡ್ ಮಾಡಿ. ಈಗ ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ. ನೀವು ಮಿಷಿನಲ್ಲಿ ಮಾಡೋದಾದರೆ ಮಾಡ್ಕೊಬೋದು. ಐನ ನಾನು ಮಿಷಿನಲ್ಲಿ ಮಾಡಲ್ಲ ಇವ್ರಿಗೆ, ಹಂಗೆ ಅವರು ರಿಂಗ್ ಕೇಳ್ತಾರೆ, ರಿಂಗ್ ಮಾಡಬೇಕು ಅಂದರೆ ಕಾಜಾ ಮಾಡಬೇಕು. ಒಬ್ಬೊಬ್ಬರು ಮಿಷಿನಲ್ಲೇ ಮಾಡಿಕೊಡಿ ಅನ್ನೋರಿಗೆ ನಾನು ಮಿಷಿನಲ್ಲೇ ಮಾಡಿಕೊಡ್ತೀನಿ. ಇವರು ಮಿಷಿನಲ್ಲಿ ಬೇಡ ಅಂತಾರೆ, ಅದಕ್ಕೋಸ್ಕರ ನಾನು ಇದು ಕೈಯಲ್ಲೇ ರಿಂಗ್ ಮಾಡಬೇಕು. ಇದು ರೆಡಿ ಆಯಿತು. ಫ್ರಂಟ್ ಪೀಸೂ ರೆಡಿ ಆಯಿತು. ಈಗ ಸ್ಲೀವ್ಸ್ ರೆಡಿ ಮಾಡ್ಕೋಬೇಕು. ನೋಡಿ ಎರಡೂ ಕಡೆ ಪೀಸನ್ನು ನೀಟಾಗಿ ಬಂದಿದೆ. ಪ್ರಿನ್ಸ್ ಕಟ್ಟಲ್ಲೂ ಪೈಪಿಂಗು, ವಿ ನೆಕ್ಕಲ್ಲೂ ಪೈಪಿಂಗ್ ಬಂದಿದೆ. ಈಗ ಅದು ಸ್ಲೀವ್ಸ್ಗೆ ಸ್ವಲ್ಪ ಲೈನಿಂಗಿಗೂ ಜಾಯಿಂಟಿಂಗ್ ಬಂತು. ಅಂದರೆ ಲೈನಿಂಗ್ ಅವರೇ ತೊಗೊಬಂದಿದ್ರು, ಹಂಗೆ ಕಡಿಮೆ ಇತ್ತು, ಸ್ವಲ್ಪ ಜಾಯಿಂಟ್ ಮಾಡ್ಕೋತಾ ಇದ್ದೀನಿ. ನಾನಾಗಿದ್ರೆ ಸ್ವಲ್ಪ ಜಾಸ್ತಿನೇ ತೊಗೊಬರ್ತಿದ್ದೆ, ಅವಾಗ ಜಾಯಿಂಟಿಂಗ್ ಬರ್ತಿರ್ಲಿಲ್ಲ. ಇವರು ಸ್ವಲ್ಪ ಕಡಿಮೆ ಇರೋದ್ರಿಂದ ಬೇರೆ ಪೀಸ್ ಕಟ್ ಮಾಡಿ ಅಟ್ಯಾಚ್ ಮಾಡ್ಕೋಬೇಕು. ಒಂದು ಪೀಸ್ಗೆ ಎರಡು ಕಡೆನೂ ಬರುತ್ತೆ ಜಾಯಿಂಟಿಂಗು. ಇದೇ ಸ್ಲೀವ್ಸು ಅಂತಲ್ಲ, ನೀವು ಸ್ಲೀವ್ಸ್ಗೆ ಕಡಿಮೆ ತೊಗೊಂಡ್ರೆ ಬಟ್ಟೆನ ಈ ಥರ ಜಾಯಿಂಟಿಂಗ್ ಬಂದೇ ಬರುತ್ತೆ. ಆಲ್ಮೋಸ್ಟ್ ಬ್ಲೌಸ್ ಪೀಸು ಕಡಿಮೆ ಇದ್ದರೆ ಅದಕ್ಕೂ ಜಾಯಿಂಟಿಂಗ್ ಬರುತ್ತೆ. ಓಕೆನಾ? ಇವಾಗ ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. ಎರಡೂ ಕಡೆನೂ ಮಾಡ್ಕೋಬೇಕು.
ಈ ರೀತಿ ಸ್ಟಿಚ್ ಮಾಡಿ ಮತ್ತೆ ಅದಕ್ಕೆ ಒಂದು ಪಾಯಿಂಟ್ ಹೊಲಿಗೆ ಹಾಕೋಬೇಕು. ಯಾಕೆಂದರೆ ಇದು ಕಂಕ್ಳ ಹತ್ರ ಬಿಚ್ಕೊಂಡ್ರೆ ಮತ್ತೆ ನಾವು ಅದನ್ನ ಬಿಚ್ಚಿ ಮಾಡೋಕ್ಕಾಗಲ್ಲ. ಹಂಗಾಗಿ ಡಬಲ್ ಸ್ಟಿಚ್ ಹಾಕಿ ಸಣ್ಣ ಹೊಲಿಗೆ ಹಾಕಿ, ಇಲ್ಲ ಅಂದರೆ ಬಿಚ್ಕೊಂಡ್ಬಿಟ್ರೆ ನಾವು ಮತ್ತೆ ಅದನ್ನು ಬಿಚ್ಚಿ ಸ್ಟಿಚ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಸ್ವಲ್ಪ ಸ್ಟಿಚಿಂಗ್ನ ಗಟ್ಟಿಯಾಗಿ ಹಾಕಿ, ಅಂದರೆ ಡಬಲ್ ಸ್ಟಿಚ್ ಹಾಕಿ ಕಂಕ್ಳ ಹತ್ರ. ಯಾಕೆಂದರೆ ಇಲ್ಲಿ ನಾವು ಮತ್ತೆ ಬಿಚ್ಚಬೇಕಂದ್ರೆ ಫುಲ್ಲು ಸ್ಲೀವ್ಸ್ನೇ ಬಿಚ್ಚಿ ರೆಡಿ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಯಾವುದೇ ಆದರೂ ಅಷ್ಟೇ, ಮೇನ್ ಪೀಸ್ ಆದರೂ ಆಗಲಿ ಈ ಥರ ಲೈನಿಂಗ್ ಆದರೂ ಆಗಲಿ ಸ್ವಲ್ಪ ಡಬಲ್ ಸ್ಟಿಚ್ ಹಾಕಿ ನೀಟಾಗಿ ಹಾಕಿ. ಯಾಕೆಂದರೆ ಇದು ಬಿಚ್ಕೊಂಡ್ರೆ ಮತ್ತೆ ನಾವು ಅದನ್ನು ಸ್ಟಿಚ್ ಮಾಡೋಕ್ಕಾಗಲ್ಲ ಕಂಕ್ಳ ಹತ್ರ. ಈ ರೀತಿ ಮತ್ತೆ ಸ್ಟಿಚ್ ಮಾಡ್ಕೊಳ್ಳಿ. ನೀಟಾಗಿ ರೆಡಿ ಆಯಿತು. ಇವಾಗ ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡಿ ತೆಗೆದುಬಿಡಿ. ಆಯಿತು. ಈಗ ಒಂದೇ ಸಮ ಇದೆಯಾ ಅಂತ ಒಂದು ಸಲ ಚೆಕ್ ಮಾಡ್ಕೊಂಬಿಡ್ಬೇಕು. ಯಾವಾಗಲೇ ಅದು ಫುಲ್ಲು ಸ್ಟಿಚ್ ಮಾಡ್ಕೊಂಡಾದಮೇಲೆ ಒಂದು ಸಲ ನೋಡ್ಕೋಬೇಕು. ಇವಾಗ ಇದಕ್ಕೆ ಕೆಳಗಡೆ ಪೈಪಿಂಗ್ ಕೊಡ್ತಾಯಿದ್ದೀನಿ. ಪೈಪಿಂಗ್ ಇಟ್ಟು ಸ್ಟಿಚ್ ಮಾಡ್ಕೊಳ್ಳಿ ಲೈನಿಂಗ್ ಮೇಲೆ. ಆಮೇಲೆ ಮತ್ತೆ ಬ್ಲೌಸ್ ಪೀಸ್ ಇಟ್ಟು ಸ್ಟಿಚ್ ಮಾಡ್ಕೊಳ್ಳಿ. ಬ್ಲೌಸ್ ಪೀಸ್ಗೇನು ಜೈಂಟಿಂಗ್ ಬಂದಿಲ್ಲ, ಅದರ ಬ್ಲೌಸ್ ಪೀಸ್ ಬಣ್ಣ ದೊಡ್ಡದಿತ್ತು, ಹಾಗಾಗಿ ಜೈಂಟಿಂಗ್ ಬಂದಿಲ್ಲ. ಈಗ ಇದನ್ನು ಬ್ಲೌಸ್ ಪೀಸ್ ಮೇಲೆ ಇಟ್ಟು ಸ್ಟಿಚ್ ಮಾಡಿ. ಆಮೇಲೆ ಅದನ್ನ ಇನ್ನೋಟ್ ಮಾಡಿದ್ರೆ ಆಯಿತು, ನೀಟ್ ಫಿನಿಶಿಂಗ್ ಬರುತ್ತೆ. ಓಕೆನಾ? ಎರಡೂ ಸ್ಲೀವ್ಸ್ಗೂ ಇದೇ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಫಸ್ಟು ನಾನು ಹೇಳ್ದಂಗೆ ಪೈಪಿಂಗ್ ಕೊಟ್ಟು ಸ್ಟಿಚ್ ಮಾಡಿ. ಥ್ರೆಡ್ ಪೈಪಿಂಗ್ ತಂದಿಟ್ಕೊಳ್ಳಿ. ನಾನು ಆಲ್ರೆಡಿ ಒಂದು ವೀಡಿಯೋ ಮಾಡಿದ್ದೀನಿ, ಚೆಕ್ ಮಾಡಿ. ಯಾವ್ಯಾವ್ದು ರೆಗ್ಯುಲರಾಗಿ ಯೂಸ್ ಆಗುತ್ತೆ ಅನ್ನೋ ಪೈಪಿಂಗ್ಗಳು ಆ ಥರ ತಂದು ಇಟ್ಕೊಂಡ್ರೆ ಹೋಲ್ಸೇಲಲ್ಲಿ ತಂದಿಟ್ಕೊಳ್ಳಿ. ನಿಮಗೆ ಅರ್ಜೆಂಟ್ ಇದ್ದಾಗ ಈ ಥರದ್ದು ಕೊಟ್ಟು ಸ್ಟಿಚ್ ಮಾಡಿದ್ರೆ ನಿಮಗೆ ನೀಟ್ ಫಿನಿಶಿಂಗು ಇರುತ್ತೆ, ಬೇಗನೂ ಆಗುತ್ತೆ. ಸ್ವಲ್ಪ ಇವಾಗ ಸ್ಟಿಚ್ ಮಾಡ್ತಿದ್ದೀವಿ, ಪರವಾಗಿಲ್ಲ, ಒಂದಷ್ಟು ಕಸ್ಟಮರ್ಸ್ ಬರ್ತಿದ್ದಾರೆ ಅನ್ನೋರು ಈ ಥರದ್ದು ಯೂಸ್ ಮಾಡ್ಕೊಳ್ಳಿ. ಏನಕ್ಕಪ್ಪ ಅಂದರೆ ಕೆಲಸನೂ ಫಾಸ್ಟಾಗಿ ಆಗುತ್ತೆ, ಬೇಗ ಸ್ಟಿಚ್ ಮಾಡ್ಬೋದು, ಆಮೇಲೆ ಫಿನಿಶಿಂಗ್ ಇರುತ್ತೆ. ನೋಡೋರಿಗೆ ಒಂಥರ ಅಫಿಷಿಯಲಾಗಿ ಕಾಣುತ್ತೆ. ನೀವು ಥ್ರೆಡ್ ಪೈಪಿಂಗ್ ಹಾಕೋದ್ರಿಂದ ಸಣ್ಣದಾಗಿ ಕಾಣಿಸುತ್ತೆ. ಅವಾಗ ಏನಾಗುತ್ತೆ, ಒಂಥರ ನೀಟ್ ಫಿನಿಶಿಂಗು ಎದ್ದು ಕಾಣಿಸುತ್ತೆ. ಆವಾಗ ನೀವು ಒಂಥರ ಬ್ಲೌಸ್ಗೆ ಒಂದು ಲುಕ್ ಕೊಡುತ್ತೆ ಪೈಪಿಂಗ್, ಥ್ರೆಡ್ ಪೈಪಿಂಗು. ಅದಕ್ಕೋಸ್ಕರ ನೀವು ಅರ್ಜೆಂಟ್ ಕೊಡಬೇಕು ಅಂದಾಗ ಈ ಮೆಥಡ್ ಯೂಸ್ ಮಾಡ್ಕೊಳ್ಳಿ, ಬೇಗನೆ ಸ್ಟಿಚ್ ಮಾಡ್ಬೋದು ನೀವು ಬ್ಲೌಸ್ನ. ಓಕೆನಾ? ಈ ರೀತಿ ಸ್ಟಿಚ್ ಮಾಡ್ಕೋಬೇಕು ನೀಟಾಗಿ. ಎರಡೂ ಸ್ಲೀವ್ಸನ್ನು ಇದೇ ರೀತಿ ಸ್ಟಿಚ್ ಮಾಡಿ ನೋಡಿ. ಈ ರೀತಿ ಪಾಯಿಂಟ್ ಒಳಗೆ ನೀವು ಹಾಕೋತೀನಿ ಅಂದರೆ ಹಾಕೋಬೋದು, ಇಲ್ಲ ಹಾಗೆ ತಿರುಗಿಸ್ಬಿಟ್ಟು ಬೇಕಾದರೆ ಸ್ಟಿಚಿಂಗ್ ಮಾಡ್ಬೋದು, ತೊಂದರೆ ಏನಿಲ್ಲ. ಓಕೆನಾ? ನೋಡಿ, ಇದಕ್ಕೆ ನಾನೇನು ತಿರುಗಿಸಿಲ್ಲ, ಹಂಗೆ ತಿರುಗಿಸ್ಬಿಟ್ಟು ಸ್ಟಿಚ್ ಮಾಡ್ಕೋಬೋದು. ಒಬ್ಬೊಬ್ಬರಿಗೆ ಅದು ತಿರುಗಿಸ್ತೇನೆ ಹಾಗೆ ಸ್ಟಿಚ್ ಮಾಡೋದು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಅನ್ನೋದಕ್ಕೋಸ್ಕರ ಪಾಯಿಂಟ್ ಒಳಗೆ ತೋರಿಸಿದ್ದು. ಪಾಯಿಂಟ್ ಒಳಗೆ ಹಾಕಲಿಲ್ಲ ಅಂದರೂ ಹಾಗೆ ತಿರುಗಿಸ್ಬಿಟ್ಟು ನೀಟಾಗಿ ಸ್ಟಿಚ್ ಮಾಡ್ಕೋಬೋದು, ತೊಂದರೆ ಏನಿಲ್ಲ. ಓಕೆನಾ? ಮತ್ತು ಇವಾಗ ಸುತ್ತ ಸ್ಟಿಚಿಂಗ್ ಹಾಕ್ಕೊಳ್ಳಿ. ಈ ರೀತಿ ಸುತ್ತ ಸ್ಟಿಚಿಂಗ್ ಹಾಕ್ಕೊಂಡು ಆ ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡಿಕೊಂಡ್ರೆ ನಿಮಗೆ ಸ್ಲೀವ್ಸು ರೆಡಿ ಆಯಿತು. ಓಕೆನಾ? ಈ ರೀತಿ ರೆಡಿ ಮಾಡ್ಕೊಳ್ಳಿ. ಇದರಲ್ಲಿ ಸ್ಲೀವ್ಸ್ಗೂ ಪೈಪಿಂಗ್ ಕೊಟ್ಟಿದ್ದೀವಿ, ನೆಕ್ಕಿಗೆ ಪೈಪಿಂಗ್ ಕೊಟ್ಟಿದ್ದೀವಿ, ಫ್ರಂಟಿಗೆ ಕೊಟ್ಟಿದ್ದೀವಿ, ಮತ್ತು ಪ್ರಿನ್ಸ್ ಕಟ್ಗೂ ಪೈಪಿಂಗ್ ಕೊಟ್ಟು ಸ್ಟಿಚ್ ಮಾಡಿರುವಂಥದ್ದು. ಓಕೆನಾ? ತುಂಬ ಬ್ಯೂಟಿಫುಲ್ಲಾಗಿ ನಿಮ್ಮ ರೆಡಿಮೇಡ್ ಬ್ಲೌಸ್ಗಿಂತ ಸೂಪರಾಗಿ ಕಾಣಿಸುತ್ತೆ. ಓಕೆನಾ? ಹಂಗಾಗಿ ನೀವೇನಾದ್ರು ಸ್ವಲ್ಪ ಬಟ್ಟೆಗಳು ಸ್ಟಿಚ್ ಮಾಡ್ತಿದ್ದೀರಾ ಅನ್ನೋರಾದರೆ ಈ ಥರ ಥ್ರೆಡ್ ಪೈಪಿಂಗ್ಗಳನ್ನ ಯೂಸ್ ಮಾಡ್ಕೊಳ್ಳಿ. ಓಕೆನಾ? ಅದರಲ್ಲೂ 2-3 ಥರ ಇದೆ. ಒಂದು ಸ್ವಲ್ಪ ಮೈಗೆ ಹಾಕೋದ್ರೆ ಚುಚ್ಚುತ್ತೆ ಅನ್ನೋದಾದರೆ ನೀವು ಇನ್ನೌಟ್ ಮಾಡಲೇಬೇಕಾಗುತ್ತೆ. ರೆಡಿ ಇರೋ ಬ್ಲೌಸ್ಗೆಲ್ಲ ಹಾಕೋಕ್ಕಾಗಲ್ಲ. ನಾವು ರೆಡಿ ಇರೋ ಬ್ಲೌಸ್ಗೆ ಹಾಕಬೇಕು ಅಂದರೆ ಅದೊಂಥರ ನಾವು ಮಾಮೂಲಿ ಬ್ಲೌಸ್ ಸ್ಟಿಚ್ ಮಾಡ್ತೀವಲ್ಲ ಅದೇ ಥರದ್ರಲ್ಲೇ ಸಿಗುತ್ತೆ, ಆ ಥರದ್ದು ಯೂಸ್ ಮಾಡಿ. ಅದನ್ನು ನೀವು ಡೈರೆಕ್ಟಾಗಿ ಸ್ಟಿಚ್ ಮಾಡ್ಬೋದು. ಆಲ್ರೆಡಿ ಫಿನಿಶಿಂಗ್ ಎಲ್ಲ ಅದರಲ್ಲೇ ಫೋಲ್ಡಿಂಗ್ ಆಗಿರುತ್ತೆ, ಹಂಗಾಗಿ ಅದೇನು ಮೈಗೆ ಚುಚ್ಚಲ್ಲ. ಓಕೆನಾ? ಅದ್ರ ಬಗ್ಗೆ ಒಂದು ವಿಡಿಯೋ ಹಾಕಿದ್ದೀನಿ, ಬೇಕು ಅಂದರೆ ಚೆಕ್ ಮಾಡಿ. ನೀವು ಯಾವ ಥರದ್ದು ಥ್ರೆಡ್ ಪೈಪಿಂಗ್ ತೊಗೋಬೇಕು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಹಾಕಿದ್ದೀನಿ. ಓಕೆನಾ? ಅದು ತುಂಬಾ ಹೆಲ್ಪ್ ಆಗುತ್ತೆ ನಿಮಗೆ. ಆಮೇಲೆ ಕ್ವಾಲಿಟಿ ಇರುತ್ತೆ, ನೀಟ್ ಫಿನಿಶಿಂಗ್ ಬರುತ್ತೆ. ಓಕೆನಾ? ಆ ಥರದ ಪೈಪಿಂಗ್ನ ಯೂಸ್ ಮಾಡಿ. ಇವಾಗ ಇದನ್ನು ಎಕ್ಸ್ಟ್ರಾ ಬಟ್ಟೆ ಕಟ್ ಮಾಡಿಬಿಟ್ಟು ಸ್ಲೀವ್ಸ್ ರೆಡಿ ಆಯಿತು. ಈಗ ಫ್ರಂಟು ಬ್ಯಾಕು ಜಾಯಿಂಟ್ ಮಾಡ್ಕೋಬೇಕು. ಈ ರೀತಿ ರೆಡಿ ಮಾಡ್ಕೋಬೇಕು. ಎಕ್ಸ್ಟ್ರಾ ಬಟ್ಟೆ ಏನಾದರೂ ಇದ್ದರೆ ಕಟ್ ಮಾಡಿಕೊಂಡು ತೆಗೆದುಬಿಡಬೇಕು. ಇವಾಗ ನೋಡಿ, ಫ್ರಂಟು ಬ್ಯಾಕು ನೀಟಾಗಿಟ್ಟು ಸ್ಟಿಚ್ ಮಾಡಿ. ಪೈಪಿಂಗ್ ಸ್ಟಿಚ್ ಮಾಡಿರ್ತೀವಲ್ಲ ನೀಟಾಗಿ ಕೂರಿಸಿ ಸ್ಟಿಚ್ ಮಾಡಿ. ಒಂಚೂರು ಆ ಕಡೆ ಈ ಕಡೆ ಆದರೂ ಪೈಪಿಂಗ್ ಆ ಕಡೆ ಈ ಕಡೆ ಆಗಿಬಿಡುತ್ತೆ. ಓಕೆನಾ? ಈ ರೀತಿ ಬಂತು. ಎರಡೂ ಕಡೆಯೂ ಸ್ಟಿಚ್ ಮಾಡಿಕೊಂಡ್ರೆ ಆಯಿತು. ನೀಟಾಗಿ ರೆಡಿ ಆಯಿತು ನೋಡಿ. ಈ ರೀತಿ ಈಗ ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೋಬೇಕು. ಸ್ಲೀವ್ಸು ಅಷ್ಟೇ ಕರೆಕ್ಟಾಗಿ ಶೋಲ್ಡ್ರ್ ಮಧ್ಯೆ ಇಟ್ಟು ಸ್ಟಿಚ್ ಮಾಡ್ಕೊಳ್ಳಿ. ನೀಟ್ ಫಿನಿಶಿಂಗ್ ಬರುತ್ತೆ. ಈ ಥರ
ಕರೆಕ್ಟಾಗಿ ಶೋಲ್ಡ್ರ್ ಮಧ್ಯೆನೇ ಬರಬೇಕು. ಅಲ್ಲೇನು ಹೆಚ್ಚು ಕಡಿಮೆ ಇದ್ದರೆ ಬಟ್ಟೆನ ಕಟ್ ಮಾಡಿ ನೀಟಾಗಿ ಒಂದು ಸಮ ಮಾಡ್ಕೊಳ್ಳಿ. ಓಕೆನಾ? ಹಾಗೆ ಸ್ಟಿಚ್ ಮಾಡೋಕ್ಕೆ ಹೋಗಬೇಡಿ. ಇವಾಗ ಇಟ್ಟು ಸ್ಟಿಚ್ ಮಾಡ್ಕೊಳ್ಳಿ. ಒಂದು ಸೈಡ್ ಫಸ್ಟು ಸ್ಟಿಚ್ ಮಾಡಿ, ಆಮೇಲೆ ಇನ್ನೊಂದು ಸೈಡು ಸ್ಟಿಚ್ ಮಾಡಿ. 2 ಸ್ಟಿಚ್ ಆದಮೇಲೆ ಇನ್ನೊಂದು ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ. ಓಕೆನಾ? ಇವಾಗ ರೆಡಿ ಆಯಿತು. ನೀಟಾಗಿ ಈ ರೀತಿ 2 ಸ್ಲೀವ್ಸನ್ನು ಕೂಡ ಸ್ಟಿಚ್ ಮಾಡ್ಕೋಬೇಕು ನೀಟಾಗಿ. ತುಂಬ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಪೈಪಿಂಗು ಎಲ್ಲ ಕೊಟ್ಟಿರೋದ್ರಿಂದ ಒಂಥರ ಅಫಿಷಿಯಲ್ಲು ಸ್ಕೂಲು ಕಾಲೇಜು ಹೋಗೋರು ಜಾಸ್ತಿ ಈ ಥರ ಬ್ಲೌಸನ್ನ ಇಷ್ಟಪಡ್ತಾರೆ. ಈ ರೀತಿ ಸ್ಟಿಚ್ ಮಾಡಿಕೊಂಡ್ರೆ ಆಯಿತು. ಇವಾಗ ಸೈಡ್ ಜಾಯಿಂಟ್ ಮಾಡ್ಕೋಬೇಕಾಗುತ್ತೆ. ಈ ಸ್ಲೀವ್ಸ್ ಅಟ್ಯಾಚ್ ಆದಮೇಲೆ ಮಾಮೂಲಿ ಸೊಂಟ ಸುತ್ತಳತೆ ಏನಿರುತ್ತೆ ಅದು ಅಳತೆ ತೊಗೊಳ್ಳಿ. ಆಮೇಲೆ ಫ್ರಂಟ್ದು 2 ಪೀಸನ್ನು ಅದೇ ಅಳತೆಗೆ ಮಾರ್ಕ್ ಮಾಡಿಕೊಂಡು ಸೈಡನ್ನ ಜಾಯಿಂಟ್ ಮಾಡ್ಕೋಬೇಕಾಗುತ್ತೆ. ಓಕೆನಾ? ಈ ರೀತಿ ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಎರಡೂ ಕರೆಕ್ಟಾಗಿದೆಯಾ ಅಂತ ಒಂದು ಸ್ವಲ್ಪ ಚೆಕ್ ಮಾಡಿಕೊಂಡು ಹೆಚ್ಚು ಕಡಿಮೆ ಇದ್ದರೆ ಸರಿ ಮಾಡ್ಕೊಳ್ಳಿ. ಓಕೆನಾ? ಇದು ಎದೆ ಸುತ್ತಳತೆನೂ ಒಂದು ಸಲ ಚೆಕ್ ಮಾಡ್ತಾಯಿದ್ದೀನಿ. ಅವ್ರು ಯಾಕೆಂದರೆ ಟೈಟ್ ಮಾಡಿ ಅಂತ ಹೇಳಿದರು. ಅದು ಟೈಟ್ ಮಾಡಿದ್ಮೇಲೆ ಎದೆ ಸುತ್ತಳತೆ ಎಲ್ಲಿಗೆ ಬರುತ್ತೆ ಏನೋ ಅಂತ ನೋಡಿಕೊಂಡು ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ಅದು ರೆಡಿಮೇಡ್ ಬ್ಲೌಸು 1 ಇಂಚ್ ಹಿಡಿದುಬಿಟ್ಟು ಇದು ಮಾಡಿ ಅಂತ ಹೇಳಿದರು. ನಾನು ಹಿಡ್ದಿರಲಿಲ್ಲ, ಅದಕ್ಕೋಸ್ಕರ ಇವಾಗ ಹಿಡಿದುಬಿಟ್ಟು ಸ್ಟಿಚಿಂಗ್ ಮಾಡಬೇಕಾದ್ರೆ ನೋಡ್ಕೊತಾ ಇದ್ದೀನಿ. ಓಕೆನಾ? ಯಾಕೆಂದರೆ ಇವಾಗ ಲಾಸ್ಟಲ್ಲಿ ಹಿಡಿಬೇಕಾದ್ರೆ ಇವಾಗ ಆಮೇಲಾದ್ರೂ ಇಟ್ಕೊಡ್ಲೇಬೇಕಾಗುತ್ತೆ ನಾವು. ಇವಾಗ ಏನಾದರೂ ಮಾಮೂಲಿ ಅದರ ಅಳತೆಗೆ ಹೊಲಿದ್ರೆ 1 ಇಂಚು ಟೈಟ್ ಮಾಡಿ ಅಂದಾಗ ನಾವು ಮತ್ತೆ ಟೈಟ್ ಮಾಡಬೇಕಾಗುತ್ತೆ. ಅದಕ್ಕೆ ನಾನು ಇವಾಗ ಮೆಜರ್ಮೆಂಟ್ ತೊಗೊಂಡೆ ಹಿಡಿತಾ ಇದ್ದೀನಿ. ಓಕೆನಾ? ಈ ರೀತಿ ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಆಮೇಲೆ ಕಂಕ್ಳ ಹತ್ರ 2 ನೀಟಾಗಿ ಇಟ್ಕೊಳ್ಳಿ. ಆ ನ್ಯಾಚ್ ಹಾಕಿರ್ತೀವಲ್ಲ ಅಲ್ಲಿ ಕರೆಕ್ಟಾಗಿ ಬರಬೇಕು. ಆವಾಗ ನಿಮಗೆ ಅಲ್ಲಿ ಪ್ಲಸ್ ರೀತಿ ಬರುತ್ತೆ. ಆಮೇಲೆ ಮೇಲೆ ಜಾಸ್ತಿ ಕೆಳಗೆ ಕಮ್ಮಿ ಬರೋದು ಎಲ್ಲ ಆಗೋಲ್ಲ, ನೀಟ್ ಫಿನಿಶಿಂಗ್ ಬರುತ್ತೆ. ಓಕೆನಾ? ಈ ರೀತಿ ನೀಟಾಗಿ ಇಟ್ಕೊಂಡು ನಾವು ಏನು ಮಾರ್ಕ್ ಮಾಡಿರ್ತೀವಿ ಅಲ್ಲಿ ಕರೆಕ್ಟಾಗಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಅಷ್ಟೇನಿದು. ಇದು ಆದಮೇಲೆ ನಿಮ್ಗೆ ಎಷ್ಟು ಸ್ಟಿಚ್ ಬೇಕಷ್ಟು ಹಾಕ್ಕೋಬೋದು. ಅಲ್ಲಿ 2ರಿಂದ 3, 3ರಿಂದ 4 ಸ್ಟಿಚ್ವರೆಗೂ ಹಾಕ್ಬೋದು. ಓಕೆನಾ? ಈ ರೀತಿ ಸ್ಟಿಚ್ ಮಾಡಿಕೊಂಡು ಈಗ ಇದು ರೆಡಿ ಆಯಿತು ನೋಡಿ. ನೀಟ್ ಫಿನಿಶಿಂಗ್ ಬಂತು. ನೋಡಿ ಹೀಗೆ ರೆಡಿ ಆಯಿತು. ಈ ರೀತಿ ನಾನು ಹೇಳ್ದಂಗೆ 2 ಸೈಡು ಅಷ್ಟೇ ನಿಮಗೆ 3ರಿಂದ 4 ಸ್ಟಿಚ್ ಹಾಕ್ಕೊಂಡ್ರೆ ಒಳ್ಳೆಯದು. ಯಾಕೆಂದರೆ ಒಂದು ಟೈಟ್ ಆದರೂ ಬಿಚ್ಕೋತಾರೆ. ಮತ್ತು ಇವಾಗ ಲೂಸ್ ಆದರೆ ಒಂದು ಹೊಲಿಗೆ ಹಾಕ್ಕೊಡ್ಬೋದು, ತೊಂದರೆ ಏನಿಲ್ಲ. ಈಗ ರೆಡಿ ಆಯಿತು. ಮತ್ತು ಇನ್ನೊಂದು ಸೈಡೂ ಸೇಮ್ ಅದೇ ರೀತಿನ ಸ್ಟಿಚ್ ಮಾಡಿ. ನಾನು ಕಮ್ಮಿ ಅಂದರೆ ಒಂದು 3ರಿಂದ 4 ಸ್ಟಿಚ್ ಅಂತ ಹಾಕ್ತೀನಿ. ಮತ್ತು ಅವ್ರು ಏನೇ ಆದರೂ ಒಂದು ಹೊಲಿಗೆ ಬಿಚ್ಕೊಂಡ್ರು ವಾಪಸ್ ಬರಬಾರ್ದು. ಆ ರೀತಿ ಈ ಕಡೆನೂ ಅಷ್ಟೇ ಒಂದು 3ರಿಂದ 4 ಸ್ಟಿಚ್ ಹಾಕಿ ಅಲ್ಲಿಗೆ ಬ್ಲೌಸ್ ರೆಡಿ ಆಗುತ್ತೆ. ಈ ರೀತಿ ಐ ನೆಕ್ ಬ್ಲೌಸ್ ರೆಡಿ ಆಯಿತು. ನೀವು ಈ ಥರ ಬ್ಲೌಸ್ನ ಸ್ಟಿಚ್ ಮಾಡಬೇಕು ಅಂದರೆ ನೋಡಿ ಈ ರೀತಿ ಈಸಿಯಾಗಿ ಸ್ಟಿಚ್ ಮಾಡ್ಕೋಬೋದು. ಈ ಥರ ಪೈಪಿಂಗ್ ಎಲ್ಲ ಇಟ್ಟು ಸ್ಟಿಚ್ ಮಾಡಿದಾಗ ರೆಡಿಮೇಡ್ ಬ್ಲೌಸ್ ಥರನೇ ಕಾಣಿಸುತ್ತೆ. ಓಕೆನಾ? ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಓಕೆನಾ ಫ್ರೆಂಡ್ಸ್? ತುಂಬಾ ಬ್ಯೂಟಿಫುಲ್ಲಾಗಿ ಬರುತ್ತೆ. ಪೈಪಿಂಗ್ ಎಲ್ಲ ಥ್ರೆಡ್ ಪೈಪಿಂಗ್ ಕೊಟ್ಟಿರೋದ್ರಿಂದ ಈ ಥರ ಬ್ಲೌಸ್ ಅಂತೂ ನೀಟಾಗಿ ಫಿನಿಶಿಂಗಾಗಿ ಕಾಣಿಸುತ್ತೆ ಥ್ರೆಡ್ ಪೈಪಿಂಗ್ ಕೊಟ್ಟಾಗ. ನೋಡಿ ಈ ರೀತಿ ರೆಡಿ ಆಯಿತು. ನಾನು ಹೇಳ್ದಂಗೆ ಅರ್ಜೆಂಟ್ ಹೊಲಿಬೇಕು ಅಂದಾಗ ಈ ಡಿಸೈನ್ ಅಂತಲ್ಲ, ನೀವು ಬೇರೆ ಡಿಸೈನ್ಗೂ ಅಷ್ಟೇ ಥ್ರೆಡ್ ಪೈಪಿಂಗ್ನ ಯೂಸ್ ಮಾಡಿಕೊಂಡ್ರೆ ಬೇಗ ಸ್ಟಿಚ್ ಮಾಡ್ಬೋದು. ಓಕೆನಾ? ನೋಡೋಣ, ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಓಕೆನಾ? ನೋಡಿ ಈ ರೀತಿ ಫಿನಿಶಿಂಗ್ ಬಂತು. ಓಕೆನಾ? ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.